ನಾವು ಬಯಲುಸೀಮೆಲಿ ಇದೀವಿ. ಈ ಬಯಲುಸೀಮೆಲಿ ಅಡಿಕೆ ಗಿಡ ಹಾಕ್ಬೇಕಾದ್ರೆ ಬರೀ ಅಡಿಕೆ ಗಿಡ ಹಾಕೋದಿಲ್ಲ. ನಮ್ ಜೊತೆ ಪದ್ಮನಾಭ್ ರೈತರು ಇದ್ದಾರೆ. ಇದು ಏನು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ. ಇದೇನಿಲ್ರಿ, ಕುರಿನು ಮೇಕೆ ತಿನ್ನೋಕೆ ಮರಿಗೆ ಹಾಕಿದ್ರೆ ಬಲವೇ ಬರುತ್ತೆ. ಮತ್ತೆ ಅಡಿಕೆ ಗಿಡಕ್ಕೆ ಡೇಂಜರ್ ಆಗ್ದಂಗೆ ಇರುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಅಡಿಕೆ ಗಿಡಕ್ಕೆ ನೆರಳಾಗಿರುತ್ತೆ. ಅಡಿಕೆ ಗಿಡ ಚಿಕ್ಕದಾಗಿರುತ್ತಲ್ಲ, ಅದಕ್ಕೆ ನೆರಳಾಗಿರುತ್ತೆ. ಹತ್ತತ್ರ ಒಂದು 10 ಅಡಿ 15 ಅಡಿವರೆಗೂ ಗಿಡ ಬೆಳೆಯುತ್ತೆ. ಸೊ ಅಡಿಕೆ ಗಿಡಕ್ಕೆ ನೆರಳಾಗಿರುತ್ತೆ ಮತ್ತೆ ಇದು ಮರಿಗೆ ಸೊಪ್ಪುನು ಆಗುತ್ತೆ. ಓಕೆ ಓಕೆ. ಇದನ್ನೆಲ್ಲ ಕುರಿ ಅಥವಾ ಮೇಕೆ ಎಲ್ಲ ಇರೋರು ಎಷ್ಟು ದುಡಿಮೆ ಆಗುತ್ತೆ ನಮ್ಗೆ ಇದರಲ್ಲಿ ಒಂದು ಸಾಲಿ ಬಂದು ಒಂದು 200 ತಡಿ ಇದೆ. 450-500 ರೂಪಾಯಿ ಒಂದು ಸಾಲಿಗೆ. ಒಂದ್ಸಲ ಕಟ್ ಮಾಡಿದ್ರೆ ಒಂದ್ಸರಿ ಕಟಿಂಗ್. ಒಂದ್ಸಲ ಕಟ್ ಮಾಡಿದ್ರೆ ನೆಕ್ಸ್ಟ್ ಎಷ್ಟು ದಿನ ಆದ್ಮೇಲೆ ಕಟ್ ಮಾಡ್ಬೋದು? ಇನ್ನೊಂದು 15 ದಿನಕ್ಕೆ ಕಟಿಂಗ್ ಬರುತ್ತೆ. ಮತ್ತೆ ಕಟಿಂಗ್ ಬರುತ್ತೆ. ಸೊ 15 ದಿನಕ್ಕೆ ಒಂದ್ ಸಾಲಲ್ಲಿ 300-400 ರೂಪಾಯಿ. ಯೋಚನೆ ಮಾಡಿ. ಅಂದ್ರೆ ಅಡಿಕೆ ಗಿಡದಷ್ಟೇ ಆದಾಯ ಸಿಗುತ್ತೆ ಅನ್ನಂಗೆ. ಅಡಿಕೆ ಗಿಡ ಫಲ ಬರೋವರೆಗೂ ಒಳ್ಳೆ ಆದಾಯ ಸಿಗುತ್ತೆ. ಇದನ್ನ ನಿಮ್ ಕಡೆ ಏನಂತ ಕರೀತಾರೆ? ಇದು ಕಕ್ಷೆ ಗಿಡ ಅಂತಾರೆ. ಓಕೆ. ಇದು ಅಗಸೆ ಗಿಡ ಅಥವಾ ಇಲ್ಲಿ ಸೆಡೆ ಗಿಡ ಅಂತಲೂ ಕರೀತಾರೆ ಅಲ್ವಾ? ಸೊ ಈ ಭಾಗದಲ್ಲಿ ಸೆಡೆ ಗಿಡ ಅಂತ ಕರೀತಾರೆ ಅಡಿಕೆ ಗಿಡ. ಸೊ ರೈತರು ಯಾರಾದ್ರು ಹೊಸದಾಗಿ ಅಡಿಕೆ ತೋಟ ಮಾಡ್ತಿದ್ರೆ ಈ ತರ ನೀವು ಮಾಡ್ಕೊಂಡ್ರೆ ನಿಮ್ಮ ಆದಾಯನೂ ದ್ವಿಗುಣ ಆಗುತ್ತೆ. ಅಡಿಕೆ ಬರೋವರೆಗೂ ನಿಮ್ಗೆ ಒಳ್ಳೆ ಇನ್ಕಮ್ ಸಿಗುತ್ತೆ. ಇದು ಒಣಗೋದಾಗ ಮತ್ತೆ ರೊಕ್ಕ ಕೊಟ್ಟು ತಗೊಂಡ್ ಹೋಗ್ತಾರೆ. ಓಕೆ ಓಕೆ ಓಕೆ. ಅಂದ್ರೆ ಇದು 10 ರೂಪಾಯಿ ಹೋಗುತ್ತೆ. ಇದು ಒಂಥರ ಕಲ್ಪವೃಕ್ಷ ಅಂತ ಹೇಳ್ಬೋದು ಅಲ್ಲ? ಒಂದ್ ಕಡ್ಡಿ ಒಣಗೋದ್ರು 10 ರೂಪಾಯಿ ಕೊಟ್ಟು ತಗೊಂಡ್ ಹೋಗ್ತಾರೆ. ಇದು ಟೊಮೆಟೊ ನಾಶಕ. ಓಕೆ ಓಕೆ ಓಕೆ. ಪೋಲ್ಸ್ ತರ ಯೂಸ್ ಮಾಡ್ತಾರೆ. ಸೂಪರ್ ಪದ್ಮನಾಭ ಸರ್, ನಿಮ್ಮ ಹತ್ರ ಮಾತಾಡಿದ ಖುಷಿ ಆಯ್ತು. ಇದು ಒಳ್ಳೆ ಇನ್ಫಾರ್ಮೇಶನ್. ಇದೇ ತರ ಇನ್ಫಾರ್ಮೇಶನ್ ಬೇಕಾಯ್ತು ಅಂದ್ರೆ ಆರ್ಗ್ಯಾನಿಕ್ ಮೋಹನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಮ ಆರ್ಗ್ಯಾನಿಕ್ ಮೋಹನ್, ಒಂದು ಹೆಜ್ಜೆ ಆರ್ಗ್ಯಾನಿಕ್ ಕಡೆಗೆ.